ಈ ಸದ್ದ ಏನಾಗಿದೆ ಗೊತ್ತೇನ್ರಿ, ಈಗ ಹೈ ರೋಲಕ್ಸ್ ಇದೆ, ಸೆಕೆಂಡ್ ಮೋಟರ್ ಸ್ಕೀಟ್ ಆಗಿ ಬೀಳತ್ತಾವಲ್ಲಿ. ಒಂದು ನೀರಲ್ಲಿ ಸ್ಟಾಕ್ ಆಗಿ ಹುಡುಗರು ಸಣ್ಣ ಹುಡುಗರು ಹೊಲ ತಿರುಗಾಡೋದು ಸುದ್ದಕ್ಕೆ ಸಮಸ್ಯೆ ಆಗ್ಬಿಟ್ಟದ. ಹಂದಿಗಳು ಬಂದು ಸಿಕ್ಕಾಡ್ಯಾವ ಹುಡುಗರಿಗೆ. ಅದು 2 ಸರಿ ಹಂದಿಗಳು ಬರ್ತಾರ ಹುಡುಗರಿಗೆ. ಅದಕ್ಕೆ ಜವಾಬ್ದಾರಿ ಏನೈತ್ರಿ? ಅದು ಸ್ವಚ್ಛತಾ ಇಲಾಖೆ ಪ್ರಾಬ್ಲಮ್ಸ್ ಅಲ್ರಿ. ಈಗ ನೀವು ಪಂಚಾಯತಿ ಕಡೆಯಿಂದ ನೀವು ಕ್ಲಿಯರ್ ಆಗಿ ನಾವು ಏನ್ ಹೇಳಂತದ ಗ್ಯಾರಂಟಿ ಮನೆಗಳು ಬರ್ತಾವ. ಈ ಮನೆಗಳು ಬಂದೇ ಬರ್ತಾವ ಅವ್ರವ್ರ ಹೆಸರು. ನಾವ್ ಏನ್ ಇಂಪಾರ್ಟೆಂಟ್ ರೈತರದು ಒಂದ್ ವರ್ಷಕ್ಕೆ ಒಬ್ಬ ರೈತ ಏನ್ ತಗೋದಿಲ್ಲ ಮಿನಿಮಮ್ 1 ಲಕ್ಷ ತಗೋತಾನ. ಈ ಸತಿ ನಮ್ ಹೊಲದಾಗ ದನ ಸಡ್ಬೇಕು ನಮಗ. ಇದು ಕೃಷಿ ಹೊಂಡ ಅಂದ್ರು ಇರ್ಲ ಒಳಗೊಮ್ಮೆ. ಆಮೇಲೆ ಇದು ಚಗಡ್ಯಾ ಮತ್ತ ನೀರು ಬಾಳ ಇದು ಹಾಕಿಸಿಂದ್ರ ಹೋಗ್ತಿರ್ತಾವ, ಅವು ಬೇಕು. ಈಗ ರೈತರಿಗೆ ಅವಶ್ಯ ಇದ್ದಿದ್ದು ಬೇಕಲ್ಲ, ರೈತರ ಕೆಲಸನೇ ನೀವು. ಕೆಲವೊಬ್ರು ರೈತರು ಅದು ಅಭಿವೃದ್ಧಿ ಏನೈತೆ ಅದಕ್ಕೆ ಮಾಡೋದು ಕ್ಲಿಯರ್ ಮಾಡೋದ ಸಮಸ್ಯೆ ಆಗಲ್ರಿ. ಅಟ್ಲೀಸ್ಟ್ ನೀವ್ ಏನಿಲ್ರಿ ಅದು ಪುಡಿ ಹೊಡ್ಲಾಕ್ ಸುದ್ದಕ್ಕೆ ನಾವು ನಿಮ್ಗೆ ಪರ್ಮಿಷನ್ ಕೇಳ್ಬೇಕಾಗ್ಯದ್ರಿ. ಎಷ್ಟು ಹುಳ ಕಟ್ಟ ಬರ್ತೇನ್ರಿ ಅದು ಮಲೇರಿಯಾ ಡೆಂಗಿ ಎದಕ್ ಬರ್ತದ್ರಿ? ಅದು ಹೊಲಸ್ ಐತಿ, ಹೊಲಸ್ ಕ್ಲಿಯರ್ ಮಾಡಕ್ ಹೇಳತ್ತೀರಿ. ಆಳುಗಳು ನಮ್ಗೆ ಹೇಳತ್ತೀರಿ, ಯಾರು ಲೀಡರ್ಗಳು ಹೇಳಿ ಅಂತ ಹೇಳ್ತೀರಿ. ಅಂದ್ರೆ ಈ ಸತ ಈ ಪಂಚಾಯತಿ ಲೀಡರ್ಗಳು ಆಳುಗಳು ನಾವ್ ಹೇಳಂಗಿದ್ರ ಪಂಚಾಯತಿ ಮೆಂಬರ್ಗಳು ಅದಕ್ಕೆ ನೀವ್ ಅದಕ್ಕೆ ನಮ್ಗೆ ಅಷ್ಟೇ ಉತ್ತರ ಅಣ್ಣ. ನಮ್ಗೆ ಏನ್ ಗೊತ್ತೇನ್ರಿ ಈ ಸತ ನಾವ್ ಎಲ್ಲಾನು ಪಂಚಾಯತಿಯಿಂದ ಲೀಡರ್ ಮುಂದೆ ಹೇಳಕ್ಸಿಂದ ಬಗೆಹರಿಸ್ಕೋಬೇಕಲ್ಲ. ಹಂಗಾರ ಈ ಅಧಿಕಾರಿಗಳಿಗೆ ಎದಕ್ಕೆ ಉಪಯೋಗ? ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಯಾರು ಲೀಡರ್ಸ್ ಸಂಬಂಧ ನಿಮ್ ಬಗ್ಗೆ ಒಳ್ಳೆ ಮಾಡ್ತೀರಿ ನಮ್ಗೆ ಗೊತ್ತೈತ್ರಿ. ಇನ್ನೊಂದ್ರಿ ಯಾವುದೇ ಜನಪ್ರತಿನಿಧಿ ಬರ್ಲಿ, ಯಾವ ಒಬ್ಬನೇ ಬರ್ಲಿ, ರೆಕಮೆಂಡೇಶನ್ ಹಚ್ಚಿ ಕೆಲಸ ಮಾಡ್ಕೋಬೇಡ್ರಿ. ವೈಯಕ್ತಿಕವಾಗಿ ಈಗ ಉತ್ತಾರ ಆಗ್ಲಿ, ಆಮೇಲೆ ಹೊಲ ಸಮಸ್ಯೆ ಆಗ್ಲಿ, ಕೃಷಿ ಹೊಂಡ ಏನೇ ಮಾಡ್ಲಿ ರೆಕಮೆಂಡೇಶನ್ ಮಾಡ್ಲಿ ಸರ್. ಇಲ್ಲಿ ಯಾವ ಲೀಡರ್ ಹಚ್ಚಿ ಫೋನ್ ಹಚ್ಚಿ ಕುಡುದು ಮಾಡ್ರಿ ಅಂತ ಮಾಡುದು, ವೈಯಕ್ತಿಕ 15-20 ದಿನ ತಿರುಗಾಡುದು, ಎಲ್ಲಾ ಕೆಲಸ ಬಿಟ್ಟು ಹೆಂಗ್ ತಿರುಗಾಡ್ತಾನೆ ರೈತರ ಕೆಲಸಗಳು ಅವ್ರು ಬಂದ್ ಮಾಡ್ಕೊಡ್ರಿ. ನಾವೇನದಕ್ಕೆ ಇದು ಇಲ್ಲ. ತೆಳಗೊಬ್ಬ ಬಂದಿದ್ದಾರೆ ಗೊರ್ಪಟ್ಟಿ ಕಟ್ಟಿ ಕಿಸಿಂದ್ರ 40 ದಿನ ಆಯ್ತತ್ತ, ಇನ್ನ ಆದ್ರೂ ಉತ್ತರ ಕೊಡ್ಲಾಕ್ ತಯಾರಿಲ್ಲ. ಈಗ ನಿಮ್ಮ ಪ್ರಾಬ್ಲಮ್ ಏನ್ ಅವ್ರ ತೆಳಗಿನವ್ರ ಪ್ರಾಬ್ಲಮ್? ಜಾತ್ರೆ ಸೈಡ್ ಬಿಡಿ ಸರ್, ಅದು ಕಂಟಿ ಕಳಿಸ್ಬೇಕಾಗುದು ಪಂಚಾಯತಿ ಇದ್ರಾಗೆ ಬರ್ಬೇಕಲ್ಲ ಸರ್. ಅದು ಸೈಕಲ್ ಮೋಟರ್ ಹೊಂಟ್ರ ಒಂದು ಹೆಣ್ಮಗಳ ರೋಡ್ ಈಗ ಕ್ರಾಸ್ ಒಳಗೆ ಹೊಳ್ತೀವಲ್ಲ ಅದೇ ರೋಡ್. ಒಂದು ಗಾಡಿ ಅಂದ್ರ ಒಬ್ಬ ಮುದುಕ್ ಮನುಷ್ಯ 5 ಹೊಂಟ್ರು ಅವ ಕಂಟ್ಯಾಗ ರೋಡ್ ಅಷ್ಟು ಇದು ಅಲ್ಲ, ಇದೇ ಕ್ರಾಸಿಗೆ ಈಗ ಏನಿಲ್ರಿ ಅಟ್ಲೀಸ್ಟ್ ಒಂದ್ 2 ತಾಸು ಜೆಸಿಬಿ ಹತ್ರ ಮುಗಿದು ಹೋಗ್ಬಿಡ್ತಾರೆ. ಆದಷ್ಟು ಬೇಗ ಅದಾದ್ರಿ ಈ ಸದ ನೀವು ಅಧಿಕಾರಿಗಳಾದ್ರೆ ನಿಮ್ ಮನೆ ಕೊಡಲ್ಲ ಅಥವಾ ನಾವು ನಿಮ್ ವೈಯಕ್ತಿಕ ಕೇಳಲ್ಲ. ಈಗ ರೈತರ ಸಮಸ್ಯೆ ಇನ್ನೊಂದೇನ ಐತ್ರಿ, ದಾರಿ ಸದ ಪ್ರತಿ ಹೊಲದಾಗ ತಪ್ಪದವ ಇಟ್ಟಲ್ಲಿ ಒಟ್ಟೆ ಹೊಲಕ್ ದಾರಿ ಇಲ್ರಿ. ಅದು ಹೊಲದ ದಾರಿ ಬಾಳ ಎನ್ಆರ್ಜಿ ಕೆಲಸ ಮಾಡ್ಬೇಕು. ಈಗ ನೀವು ಅದು ನಮ್ಗೆ ಏನು ಮಾಡಕ್ ಬರಲ್ರಿ. ನೀವು ಎನರ್ಜಿಗೆ ಕೆಲಸ ಇಟ್ಕೋರಿ, ಅದು ಅಪ್ರೂವಲ್ ಮಾಡ್ಕೊಡ್ರಿ ಅಂತ ನೀವು ಹೇಳ್ತೀರಿ. ಮತ್ತ ನಿಮ್ಮ ವ್ಯಾಪ್ತಿ ಒಳಗೆ ವೈಯಕ್ತಿಕ ನೇರವಾಗಿ ಹಣ ಹೂಡಿಕೆ ಮಾಡಿ ಕೆಲಸ ಮಾಡುವಂತ ವರ್ಕರ್ ಯಾವ್ದು ನನಗೆ ಗೊತ್ತಿರಲ್ಲ. 50 ಮಂದಿ ಬದು ನಿರ್ಮಾಣ ಅದ್ರಿ, ಒಂದು ಬದು ನಿರ್ಮಾಣ, ಕೃಷಿ ಹೊಂಡ್ರಿ, ಮತ್ತೆ ಲೆವೆಲಿಂಗ್ ರೀ. ಹೊಲದಾಗ ಲೆವೆಲಿಂಗ್ ತೆಗ್ಗಾದಿನ ಇರ್ತಾವ, ಅದು ಲೆವೆಲಿಂಗ್ ಮಾಡ್ಕೋಬಹುದು. ಇದು ಎನ್ಆರ್ಜಿ ರೀ, 5 ಎಕರೆ ಒಳಗಿರ್ಬೇಕ್ರಿ ಅದು. ಆದ್ರು ಮತ್ತು ಕ್ಯಾಟಗರಿಗೆ ಏನೋ ಸಂಬಂಧ ಇಲ್ಲ, ಎಷ್ಟೇ 8 ಎಕರೆ ಇದ್ರು ಮಾಡ್ಕೋಬಹುದು. ವೈಯಕ್ತಿಕ ಕಾಮಗಾರಿ ಇವ್ರಿ. ಆಮೇಲೆ ಶೌಚಾಲಯ ಅಂದ್ರು ಅವು ಬೇರೆ ಸ್ಕೀಮ್ ನ ಬರ್ತಾವ್ರಿ ಪಂಚಾಯತಿಂದ. ಜನರಲ್ ಇದ್ದಾರೆ 12,000 ರೂಪಾಯಿ ರೀ. SC ST ಇದು ಕೆಲಸ ಇಟ್ಕೋರಿ. ಡೈರೆಕ್ಟ್ ಅಪ್ರೂವಲ್ ಬರಲ್ಲ, ಡೈರೆಕ್ಟ್ ಮಾಡಂತ ವರ್ಕರ್ ಏನದವ್ರಿ ಈ ಊರ್ ಸುಧಾರಣೆ ಮಾಡಕ
ಉದಾಹರಣೆಗೆ ಅಂದ್ರ ವಾರಕ್ಕೆ ಇಟ್ಕೊಳ್ಳೋದ್ರಿ ವಾರಕ್ಕೆ ಇಟ್ಕೊಂಡು ಮತ್ತೆ ಈಗ 15 ಹಣಕಾಸು ಇರ್ತದ್ರಿ ಇವಾಗ 8-9 ತಿಂಗಳಾಯ್ತು ಗ್ರಾಂಟ್ ಬಂದಿಲ್ಲ ಎಲ್ಲಾ ಕಡೆನೂ ಅದ್ರಿ ಒಂದೇ ನಮ್ಮ ಪಂಚಾಯತ್ ಎಲ್ಲ ಇಡೀ ಈಗ ಒಳ್ಳೆ ನಮ್ಮ RDPR ಮಿನಿಸ್ಟರ್ ಕೂಡೇ ಸೆಂಟ್ರಲ್ ಗೌರ್ಮೆಂಟ್ ಲೆಟರ್ ಬರ್ದಾರಿ ಗ್ರಾಂಟ್ ರಿಲೀಸ್ ಮಾಡಿರ್ತಾಗ ಬಿಡ ಮುಗಿತು ಹೊಂಟ್ರಿ ಈಗ ಅವರು ಹೊಲದ ಸಮಸ್ಯೆ ಈ ಹೊಲದಾರಿ ನಿಮ್ಮ ಸರ್ ಅವ್ರದ್ದು